ಸರ್ ಆಗಲ್ಲ ಅಂದಮೇಲೆ ಆಗಲ್ಲ ಸರ್, ನೀವೆಷ್ಟು ಹೇಳಿದ್ರು ಅಷ್ಟೇ. ಸರ್ ಆಗಿರ್ಬೋದು ಸರ್ ಟೊಮೆಟೊ ರೇಟ್ ಜಾಸ್ತಿ, ನಾವಂತೂ 325 ರೂಪಾಯಿಗಿಂತ ಒಂದು ನಯಾ ಪೈಸಾ ಜಾಸ್ತಿ ಕೊಡಲ್ಲ. ನಾವಂತೂ ಫಿಕ್ಸ್ ಮಾಡಿರೋ ರೇಟ್ಗಿಂತ ಒಂದು 10 ಪೈಸಾ ಜಾಸ್ತಿ ಕೊಡಲ್ಲ. ಬಿಸ್ನೆಸ್ ಮ್ಯಾಗ್ನೆಟ್ ಗೌತಮ್ ದಿವಾನ್ ಅವರ ತಂಗಿ ಮಹಿಮಾ ದಿವಾನ್ ಮದುವೆ. ಇನ್ನು ಈ ಅದ್ದೂರಿ ಮದುವೆ ಸಮಾರಂಭ ಸಹಜವಾಗಿಯೇ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದ್ದು ಎಲ್ಲರ ಗಮನವನ್ನ ತನ್ನ ಕಡೆ ಸೆಳೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ನಮ್ಮ ನ್ಯೂಸ್ ರಿಪೋರ್ಟರ್ ಏನ್ ಹೇಳ್ತಾರೆ ಅಂತ ನೋಡ್ಕೊಂಡ್ ಬರೋಣ. ಹಾ ಕಾವ್ಯ, ಇದು ಬೆಂಗಳೂರು ನಗರ ಹಿಂದೆಂದೂ ಕಂಡು ಕೇಳರಿಯದ ಅತ್ಯಂತ ರಿಚ್ ಮದುವೆ ಅಂತಾನೆ ಹೇಳ್ಬೋದು. ಮಲ್ಟಿ ಮಿಲಿಯನಿಯರ್ ಗೌತಮ್ ದಿವಾನ್ ರವರ ಮನೆ ಮದುವೆ ಅಂದ್ರೆ ಇದೊಂದು ಸಾಮಾನ್ಯವಾದ ಮದುವೆ ಅಂತೂ ಅಲ್ವೇ ಅಲ್ಲ ಅನ್ನೋ ವಿಷಯನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಅಡುಗೆ ಅನ್ನೋದೇನಿದೆ ಅದಕ್ಕೆ ಅಂತಾನೆ ಬೇರೆ ಬೇರೆ ರಾಜ್ಯಗಳಿಂದ ಶೆಫ್ಗಳು ಬಂದಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಟ್ರೆಂಡಿ ಆಗಿರೋ ಅಡುಗೆಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಈ ಮೆನು ಅನ್ನೋದೇನಿದೆ ಅದನ್ನ ನೋಡ್ತಾ ಇದ್ರೆ ಯಾವ ಹೋಟೆಲ್ ಮೆನುಗೂ ಕಮ್ಮಿ ಇಲ್ಲ. ಆಲ್ ಇಂಡಿಯಾ ಮೆನು ತರ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು ಕಾವ್ಯ. ನಮ್ಮ ರಾಜ್ಯ ಕಂಡ ಅದ್ದೂರಿ ಮದುವೆಗಳಲ್ಲಿ ಬಿಸ್ನೆಸ್ ಮ್ಯಾಗ್ನೆಟ್ ಗೌತಮ್ ದಿವಾನ್ ರವರ ತಂಗಿ ಫೇಮಸ್ ಫ್ಯಾಷನ್ ಡಿಸೈನರ್ ಮಹಿಮಾ ದಿವಾನ್ ರವರ ಮದುವೆ ಕೂಡ ಅಂತಾನೂ ಹೇಳ್ಬಹುದು. ಇಲ್ಲಿನ ಕ್ಷಣ ಕ್ಷಣದ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ನಾವು ನಿಮ್ಮ ಮುಂದೆ ತರ್ತಾ ಇದೀವಿ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಏನಾಯ್ತು ಅಶು, ಇವತ್ತು ಎಷ್ಟು ಒಳ್ಳೆ ದಿನ, ಇವತ್ತೇ ಮೂಡ್ ಆಫ್ ಮಾಡ್ಕೊಂಡಿದ್ಯಲ್ಲ. ಏನು ಒಳ್ಳೆ ದಿನ ಆದರೂ ಏನು ಮಮ್ಮ ಪ್ರಯೋಜನ? ಇಲ್ಲೊಂಥರ ಫ್ರೀಡಮ್ಮೇ ಇಲ್ಲ. ಎಲ್ಲ ಅಜ್ಜಿ ಹೇಳ್ದಂಗೆ ಕೇಳಬೇಕು. ಅಲ್ಲ, ನಮ್ಮನೇಲೆ ನಾವು ಒಂಥರ ಹೊರಗಡೆ ಥರ ಆಗ್ಬಿಟ್ಟಿದ್ದೀವಿ. ನನ್ಗೆ ಅರ್ಥ ಆಗತ್ತೆ ಅಶು, ಆದರೆ ಏನು ಮಾಡೋದು? ಈ ಮುದುಕಿ ಮನೆಯಿಂದ ಹೋಗೋ ತನಕ ನಾವೆಲ್ಲ ಸೈಲೆಂಟಾಗಿ ಟಾಲ್ರೇಟ್ ಮಾಡಬೇಕಮ್ಮ. ಓಕೆ ಮಾಮ್, ಅದಿರಲಿ. ಗೌತಮಣ್ಣ ಎಲ್ಲೂ ಕಾಣಿಸ್ತಾನೆ ಇಲ್ಲ, ನಾನು ಆಗ್ಲಿಂದ ಹುಡುಕ್ತಾ ಇದ್ದೀನಿ. ಯಾಕೆ ಅಂತ ಅರ್ಜೆಂಟ್ ಏನೀಗ? ಅರ್ಜೆಂಟ್ ಅಂದರೆ ಅರುಣ್ ತುಂಬ ದಿನ ಆದಮೇಲೆ ವಾಪಸ್ ಬಂದಿದ್ದಾನೆ. ಬಂದಾಗ್ಲಿಂದ ನಿಮ್ಮ ಅಣ್ಣನ ನೋಡಿಲ್ಲ, ಫ್ರೀಯಾಗಿ ಮಾತಾಡ್ಸೋಕ್ಕಾಗಿಲ್ಲ ಅಂತ ಒಂಥರ ಫೀಲ್ ಮಾಡ್ಕೊಂಡಿದ್ದಾನೆ ಮಾಮ್. ಅದಕ್ಕೆ ಸರಿ, ಮದುವೆ ಒಂದು ಮುಗೀಲಿ, ಆಮೇಲೆ ಗೌತಮ್ ಹತ್ರ ಆರಾಮಾಗಿ ಮಾತಾಡ್ಬೋದು ಅಂತ ಹೇಳಿ. ಮಾಮ್, ಅಷ್ಟೊತ್ತಿಗೆ ಅವನು ವಾಪಸ್ ಹೋಗ್ಬಿಟ್ಟಿರ್ತಾನೆ. ಆ್ಯಂಡ್ ಅವನಿಗೆ ಜಾಸ್ತಿ ದಿನ ಲಿವ್ ಬೇರೆ ಇಲ್ಲ. ಆ್ಯಂಡ್ ಹೋಗುವಾಗ ನಾನು ಒಂದು ಸ್ವಲ್ಪ ದಿನ ಅವನ ಜೊತೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಶು, ಹ್ಞೂ ಇದನ್ನೆಲ್ಲ ಹೇಳಬೇಕು ಅಂತ ಅಣ್ಣನ ಹತ್ರ ಕಾಯ್ತಾ ಇದ್ದೀನಿ, ಆದರೆ ಅವ್ನು ಮಾತಾಡೋಕ್ಕೆ ಸಿಗ್ತಾ ಇಲ್ಲ. ಸರಿ, ಅದೇನೇ ಇದ್ರೂ ಇವತ್ತೊಂದಿನ ಅವನಿಗೆ ತೊಂದರೆ ಕೊಡಬೇಡ. ಅವನು ತುಂಬ ಬ್ಯುಸಿಯಾಗಿದ್ದಾನೆ. ಅಶು, ಹಾಗೇನಾದರೂ ಅರ್ಜೆಂಟಾಗಿ ಮಾತಾಡಬೇಕಂದ್ರೆ ಫೋನ್ ಮಾಡಿ ಮಾತಾಡಮ್ಮ. ಮಾಹಿನ ರೆಡಿ ಮಾಡೋಷ್ಟರಲ್ಲಿ ಸಾಕಾಗೋಗುತ್ತೆ. ಅವಳು ರೆಡಿ ಆಗಿದ್ದಾಳಂತ ಹೋಗಿ ನೋಡ್ತೀನಿ. ಹಾಂ, ಅಡ್ವೊಕೇಟ್ ಸಾಹೇಬ್ರೆ, ಈ ಕೇಸಿಗೆ ಸ್ಟೇಷನ್ ಬೇಲ್ ಕೊಡೋಕ್ಕಾಗಲ್ಲ ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೆ. ಅಂದಮೇಲೆ ಕೋರ್ಟೇ ಡಿಸೈಡ್ ಮಾಡಲಿ. ಐ ಆಮ್ ಸೋ ಸಾರಿ, ನಾನೇನು ಮಾಡೋಕ್ಕಾಗಲ್ಲ. ಇವತ್ತು ನಾಳೆ ಕೋರ್ಟ್ಗೆ ರಜಾ ಇದೆ ಅಂತ ಗೊತ್ತಿದ್ದೆ ತಾನೇ ನನ್ನ ಕ್ಲೈಂಟ್ನ ನೀವು ಅರೆಸ್ಟ್ ಮಾಡಿದ್ದು. ಕೋರ್ಟ್ಗೆ ರಜಾ ಇದ್ದರೆ ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ಬೋದಲ್ವಾ? ಅದೇ ತಾನೇ ಪ್ರೊಸೀಜರು. ಪ್ರೊಸೀಜರ್ ಅಡ್ವೊಕೇಟ್ ಸಾಹೇಬ್ರೆ, ನಾನೇ ಕೆಲಸ ಮಾಡಬೇಕು ಅಂತ ನನಗೆ ಹೇಳೋದಕ್ಕೆ ಬರಬೇಡಿ. ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಸಬ್ಮಿಟ್ ಮಾಡಬೇಕೋ ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡ್ತೀನಿ. ಬಟ್ ಈ ಮಾತನ್ನು ನೀವೆಲ್ಲ ಮಾತಾಡ್ತಾ ಇರೋದು ಆ ದೊಡ್ಡ ಮನುಷ್ಯ ಗೌತಮ್ ದಿವಾನ್ ದುಡ್ಡು ಮಾತಾಡ್ತಾ ಇರೋದು. ಮೈಂಡ್ ಯುವರ್ ಟಂಗ್, ಮಾತು ಮಿತಿ ಮೀರ್ತಾ ಇದೆ. ಸತ್ಯ ಹೇಳಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಂತ ಗೊತ್ತು, ಆದರೆ ನಾನು ಸತ್ಯ ಹೇಳಲೇಬೇಕಲ್ಲ. ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ಮೇಲೆ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳನ್ನ ಅರೆಸ್ಟ್ ಮಾಡಿದ್ಮೇಲೆ ಅವ್ರನ್ನ ಹೇಗೆ ನಡೆಸ್ಕೊಳ್ಬೇಕು, ಏನೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಪಾಸ್ ಮಾಡಿರೋ ಆರ್ಡ್ರು ನಿಮ್ಗೆ ಗೊತ್ತಿಲ್ವಾ? ಅಥವಾ ಗೊತ್ತಿದ್ದು ಸುಮ್ಮನೆ ಇದ್ದೀರಾ? ನೋಡಿ, ಇದು ಹೀಗೆ ಮುಂದುವರೆದ್ರೆ ನಾನು ಇದನ್ನು ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ತೀನಿ. ಅರೆಸ್ಟ್ ಆಗಿರೋ ಹುಡುಗಿನ 24 ಗಂಟೆ ಆದರೂ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಅಂತ ನಿಮ್ಮ ಹೈಯರ್ ಆಫೀಸರ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಆಗ ಆ ಎನ್ಕ್ವೈರಿನ ನೀವು ಫೇಸ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ನಾವು ಮೀಡಿಯಾ ಮುಂದೆನೂ ಹೋಗ್ತೇವೆ. ಈ ಕೇಸ್ನಲ್ಲಿ ಗೌತಮ್ ದಿವಾನ್ ಅವರ ಹೆಸರು ಲಿಂಕ್ ಆಗಿದೆ ಅನ್ನೋದನ್ನ ಮರಿಬೇಡಿ ಸರ್. ಒಂದು ವೇಳೆ ನೀವೇನಾದರೂ ಇವ್ರನ್ನ ಇಲ್ಲಿಟ್ಟು ಅಲ್ಲಿ ಆರಾಮಾಗಿ ಗೌತಮ್ ದಿವಾನ್ ಅವರ ಮದುವೆನ ಮಾಡಿಸ್ಬೋದು ಅಂದ್ಕೊಂಡಿದ್ರೆ ಖಂಡಿತ ಆಗಲ್ಲ. ನಾವು ಮೀಡಿಯಾದ ಹತ್ರ ಹೋಗಿ ಗೌತಮ್ ದಿವಾನ್ ಹೆಸರು ಹೇಳಿದ್ರೆ ಸಾಕು, ಎಂಥ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಲ್ವಾ? ಚೆನ್ನಾಗಿ ಯೋಚನೆ ಮಾಡಿ, ನೀವು ಮಾಡ್ತಾ ಇರೋದು ತಪ್ಪು.
ಹಾಯ್ ಸರ್. ಹಾಯ್. ಹಾಯ್ ಸರ್. ಎಲ್ಲ ಅರೇಂಜ್ಮೆಂಟ್ಸ್ ರೆಡಿ ಇದೆಯಾ? ಹಾಂ, ಎಲ್ಲ ನಮ್ಮ ಕಡೆಯಿಂದ ರೆಡಿ ಇದೆ ಸರ್. ಸರ್, ನೀವು ಇಷ್ಟೊಂದು ಖರ್ಚು ಮಾಡಿ ಮದುವೆ ಮಾಡ್ತಾ ಇದ್ದೀರಾ, ಅದು ವೇಸ್ಟ್ ಆಫ್ ಮನಿ ಅಂತ ಅನ್ಸಲ್ವಾ? ತಂಗಿ ಮಹಿಮಾ ಮದುವೆಗೆ ಟೋಟಲ್ ಆಗಿ ಎಷ್ಟು ಅಮೌಂಟ್ ಖರ್ಚು ಮಾಡ್ತಿದ್ದೀರಾ ಸರ್? ಸರ್, ಈ ಮದುವೆಲಿ ಏನು ಸ್ಪೆಷಲ್ ಅಂತ ತಿಳಿಸ್ತೀರಾ? ಈ ಮದ್ವೆಗೆ ಯಾವ್ಯಾವ ಗೆಸ್ಟ್ಗಳು ಬರ್ತಾ ಇದಾರೆ ಅಂತ ಹೇಳ್ತೀರಾ ಸರ್? ನೀವು ಇದೇ ಆಡಿಟೋರಿಯಂ ಮದ್ವೆ ಆಗ್ತಾ ಇರೋದು? ಒಂದು ಸೆಕೆಂಡ್ ನೋಡಿ, ಈ ಚೌಲ್ಟ್ರಲ್ಲಿ ನನ್ನ ತಂಗಿ ಮಹಿಮಾ ಮದುವೆ ಆಗ್ತಾ ಇದೆ. ನನ್ನ ಮದುವೆ ನನ್ನ ಮಾವ ಎಲ್ಲಿ ಡಿಸೈಡ್ ಮಾಡಿದಾರಲ್ಲ ಆ ಜಾಗದಲ್ಲಿ ನಡೆಯುತ್ತೆ. ಓಕೆ. ಆಮೇಲೆ ಖರ್ಚು ವೆಚ್ಚದ ಬಗ್ಗೆ ಕೇಳಿದ್ರೆ ನನ್ನ ತಂಗಿ ಮದುವೆ ಹೇಗೆ ನಡಿಬೇಕು ಅಂತ ನಾನು ಆಸೆ ಪಟ್ಟಿದ್ನಲ್ಲ ಹಾಗೆ ಈ ಮದುವೆ ನಡೀತಾ ಇದೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಬರೀ ರಿಪೋರ್ಟ್ ಮಾಡೋದಷ್ಟೇ ಅಲ್ಲ, ಈ ಸೆಲೆಬ್ರೇಷನ್ ನೀವು ಭಾಗವಹಿಸಬೇಕು, ನನ್ನ ತಂಗಿಗೆ ಆಶೀರ್ವಾದ ಮಾಡಬೇಕು, ಹಾಗೆ ಊಟ ಮಾಡ್ಕೊಂಡು ಹೋಗೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸಾರಿ. ಕಂಗ್ರ್ಯಾಚುಲೇಷನ್ ಮೇಡಮ್, ನಿಮಗೆ ಬೇಲ್ ಸಿಕ್ಕಿದೆ. ಈ ಪ್ರೊಸೀಜರ್ ಎಲ್ಲ ಮುಗಿಕೆ 3 ಅವರ್ಸ್ ಬೇಕಾಗುತ್ತೆ. ಆ ಪ್ರೊಸೀಜರ್ ಎಲ್ಲ ನಾನು ನೋಡ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಮೇಡಮ್. ನನ್ನ ಸ್ಟೇಷನ್ ತನಕ ಕರೆಸ್ಕೊಂಡು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಗೌತಮ್. ಇನ್ನು ಮುಂದೆ ನಡೆಯೋದಕ್ಕೆಲ್ಲ ಕಾರಣ ನೀನೇ ಆಗಿರ್ತೀಯ. ನನ್ನ ಇಲ್ಲಿಟ್ಟು ನೀನಲ್ಲಿ ನೆಮ್ಮದಿಯಾಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ? ಆದರೆ ನನ್ನೊಳಗೆ ಏನಿದೆ ಅನ್ನೋದನ್ನು ನೀನು ತಿಳಿಸೋವರೆಗೂ ನಾನಲ್ಲೇನೂ ಆಗೋದಕ್ಕೆ ಬಿಡೋದಿಲ್ಲ. ತಗೊಂಬಪ್ಪ, ಬೇಗಿಡು. ಲಾಸ್ಟ್ ಮಿನಿಟ್ ಸರ್, ಎಲ್ಲ ಆಗೋಯ್ತು. ಇದೇ ಮಂಟಪ ಸರ್. ಮಾವ, ಅಳಿಮಯ್ಯ, ಜಯದೇವ್ ನೋಡಿದ್ರ? ಆಗಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಫೋನೇ ತೆಗಿತಾ ಇಲ್ಲ. ಅಯ್ಯೋ ಅಳಿಮಯ್ಯ, ಅವ್ನು ಜರ್ಮನಿ ಕಂಪನಿ ಜೊತೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಬ್ಯುಸಿ ಆಗಿದ್ದಾನೆ, ಮಾತಾಡ್ಸಕ್ಕೆ ಸಾಧ್ಯ ಇಲ್ಲ ಅವನ್ನ. ಅಲ್ಲ, ಇವತ್ತು ತಂಗಿ ಮದುವೆ, ಇವತ್ತು ಆಫೀಸ್ ಕೆಲಸ ಮಾಡ್ಬೇಕಾ? ನನ್ನ ಮಾತು ಎಲ್ಲಿ ಕೇಳ್ತಾನವ? ಈಗ ಇನ್ನೊಂದ್ಸತಿ ಕರಿತೀನಿ. ಏ ಜಯದೇವ, ಎಲ್ಲಿದ್ಯೋ? ಊಟ ಮಾಡಿ. ಈ ಗೌತಮ್ ಜಯದೇವ್ನ ಹುಡುಕ್ತಾ ಇದ್ದಾನೆ. ನಾನು ಹೆಂಗಾದ್ರೂ ಮಾಡಿ ಅವನನ್ನ ಅವನ ಮುಂದೆ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ದೀನಿ. ಈ ನನ್ನ ಎಲ್ಲೂ ಕಾಣಿಸ್ತಾ ಇಲ್ಲ. ಏಯ್, ಹಲೋ 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 ಅಣ್ಣ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಗೌತಮ್ ಜಯದೇವ್ನ ಹುಡುಕ್ತಾ ಇದ್ದಾನೆ. ನಾನು ಹೆಂಗಾದ್ರೂ ಮಾಡಿ ಅವ್ನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ. ಎಲ್ಲೂ ಕಾಣಿಸ್ತಾ ಇಲ್ವೇ ನನ್ನ ಮಗ? ಜಯದೇವ್ನ ಯಾಕೆ? ಇಲ್ಲೆಲ್ಲ ಇರಬೇಕಲ್ವಾ? ಇಲ್ಲಿದ್ರೆ ಹುಡುಕ್ತೀನ? ನಿಂದು ಒಳ್ಳೆ ಕತೆ. ಎಲ್ಲೂ ಕಾಣಿಸ್ತಾ ಇಲ್ವೇ? ಎಲ್ಲೋಗಿರ್ತಾನೆ? ಸಿಸ್ಟರ್, ಅವನು ನಿನ್ನೆ ರಾತ್ರಿ ಕಂಠ ಪೂರ್ತಿ ಕುಡಿದು ಅದೇ ಹ್ಯಾಂಗ್ ಓವರಲ್ಲಿ ಛತ್ರ ಸುತ್ತ ಹುಚ್ಚಿದ ಥರ ತಿರುಗಾಡ್ತಿದ್ದಾನೆ. ನಮ್ಮ ಪ್ರಾರಬ್ಧ ಕರ್ಮ. ಸಿಸ್ಟರ್, ಡೋಂಟ್ ವರಿ, ನಾನು ಹಿಂಗಾದ್ರೂ ಮ್ಯಾನೇಜ್ ಮಾಡ್ತೀನಿ. ಜಯದೇವನ್ನ ಗೌತಮ್ ಮುಂದೆ ನಿಲ್ಲಿಸ್ತೀನಿ. ಓಕೆನಾ? ತಂಡಾಕೂಲ್ ನನಗೆ ತಂಡಾಕೂಲ್ ಅಣ್ಣ, ನೀನು ಆಮೇಲೆ ಕೂಲ್ ಆಗುವಂತೆ ಫಸ್ಟ್ ಹೋಗಿ ಅವ್ನು ಹುಡ್ಕು. ಓಕೆ ಸಿಸ್ಟರ್. ದೇವಾರೇ ದೇವ, ಇವ್ರನ್ನೆಲ್ಲ ಕಟ್ಕೊಂಡು ನನ್ನ ಕರ್ಮ. ಆನಂದ್, ಏನಾಯ್ತು? ಇವರೆಲ್ಲ ಸೇರಿಕೊಂಡು ಗೌತಮ್ನ ಫೂಲ್ ಮಾಡ್ತಾ ಇದ್ದಾರೆ ಪರ್ಣ. ಅವನ ಜೊತೆಲಿ ಇದ್ಕೊಂಡು ಅವನ ಬೆನ್ನಿಗೆ ಚೂರಿ ಹಾಕ್ಕೊಂಡೇ ಬರ್ತಾ ಇದ್ದಾರೆ. ಎಂಥ ನೀಚರಿರ್ಬೇಕು ಇವರು. ಅವನ್ನ ನೆನೆಸ್ಕೊಂಡ್ರೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗುತ್ತೆ. ಆನಂದ್, ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ. ಸತ್ಯ ಏನು ಅನ್ನೋದು ಗೌತಮ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಆಮೇಲೆ ಇವ್ರಿಗೆಲ್ಲ ಏನಾಗುತ್ತೆ ಅಂತ ನೋಡ್ತಾ ಇದ್ರು. ಆನಂದ, ಅವ್ರು ಬಂದ್ರು ಕಣ, ಬಾರೋ. ಬಂದ್ರ? ನಡಿ ಬಂದೆ. ಹೇಳಿ, ಬಿಸ್ನೆಸ್ ಮ್ಯಾಗ್ನೆಟ್ ಗೌತಮ್ ದಿವಾನ್ ಅವರ ತಂಗಿ ನಿಮ್ಗೆ ಹೇಗೆ ಪರಿಚಯ ಆದ್ರು? ನಾನು ಹೇಳ್ತೀನಿ. ಈಗ ನಾನು ಮಂದಾಕಿನಿ ಸದಾಶಿವ, ಜೀವನ್ ಸದಾಶಿವ ಅವರ ಅಮ್ಮ. ಕೇಳಿ. ನೋಡಿದ್ರಲ್ಲ ವೀಕ್ಷಕರೇ, ವುಡ್ ಬಿ ಮದರ್ ಇನ್ ಲಾ ಜೊತೆ ಮಾತಾಡ್ತಿದ್ದೀವಿ. ಹೇಳಿ ಮೇಡಮ್. ನಾನು ಮಿಸ್ ಮೈಸೂರ್ 1988. ಆಹಾ, ನೀವು ಈ ಜನ್ರೇಷನ್ ಅವರು, ನಿಮಗಷ್ಟು ಗೊತ್ತಿರಲಿಕ್ಕಿಲ್ಲ. ಆಗಿನ ಜನ್ರೇಷನ್ ಅವ್ರಿಗೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು.
ಓಕೆ ಓಕೆ ಮೇಡಮ್, ನೀವು ಈ ಮದ್ವೆಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ತಯಾರಿನಾ? ಎಂತ ಮಾತು ಹೇಳ್ಬಿಟ್ರಿ. ಗೌತಮ್ ದಿವಾನ್ ಅಂತ ಫ್ಯಾಮಿಲಿ ಜೊತೆ ಮದ್ವೆ ಮಾಡಕ್ ಹೊರಟಿದೀವಿ, ಅದಕ್ಕೆ ಸಪ್ರೇಟ್ ತಯಾರಿ ಬೇಕಾ? ಅದು ತನ್ನಕ್ ತಾನೇ ಅದ್ಭುತವಾಗಿರುತ್ತೆ. ನನ್ನ ಫ್ಯಾಮಿಲಿನೂ ಏನ್ ಸುಮ್ಮನೆ ಅಲ್ಲ, ಸೋಷಿಯಲ್ ಪ್ರೊಫೈಲ್ ಅಲ್ಲಿ ಇದ್ದಾರೆ, ತುಂಬಾ ಫೇಮಸ್. ನನ್ನ ಎರಡನೇ ಮಗಳು ಅಪೇಕ್ಷಾ, ಅವಳು ಮಿಸ್ ಬ್ಯಾಂಗ್ಳೂರ್ ಫೈನಲ್ಸ್ಗೆ ಕ್ವಾಲಿಫೈ ಆಗಿದ್ದಾಳೆ. ವಾಟ್ ಅ ಚಾರ್ಮಿಂಗ್ ಗರ್ಲ್ ಯು ಸಿ. ಐ ವಿಲ್ ಜಸ್ಟ್ ಕಾಲ್ ಹರ್. ಅಪೇಕ್ಷಾ, ಕಮ್ ಹಿಯರ್. This is Apeksha for you. Yes. ಮೇಡಮ್, ಇಡೀ ಕರ್ನಾಟಕನೇ ಕೇಳೋದಕ್ಕೆ ಕಾಯ್ತಾ ಇದೆ. ಗೌತಮ್ ದಿವಾನ್ ಅವ್ರದ್ದು ಮತ್ತೆ ಭೂಮಿಕಾ ಅವ್ರದ್ದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಅಯ್ಯೋ, ಅದು ಯಾಕೆ ಹೇಳ್ತೀರಾ? ಏನ್ ಮಾಡ್ತಿದ್ಯಾ? ಇಂಟರ್ವ್ಯೂ ಕೊಡ್ತಾ ಇದೀನಿ ಕಣೆ. ಮೇಡಮ್ ಹೇಳಿ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಮ್ದು ಅರೇಂಜ್ ನೋಡಿ ನೋಡಿ ಪ್ಲೀಸ್, ನಾವಿಲ್ಲಿ ಬಂದಿರೋದು ನನ್ನ ತಮ್ಮನ ಮದ್ವೆಗೆ. ಪ್ಲೀಸ್ ಒಳಗೆ ಹೋಗಕ್ ಬಿಡಿ. ಬನ್ನಿ ಜೀವ, ನೀ ಹೋಗು, ನಾನು ಮಾತಾಡ್ ಬರ್ತೀನಿ. ಮೊದಲು ನೀರ್ ಮೇಲೆ ಪಾಪ ಕಣೆ. ಬನ್ನಿ 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 ಹೇಳಿ. ಬಿಗ್ರೋ, ಬನ್ನಿ ಹೋಗೋಣ. ವಿವಾಹದಲ್ಲಿ ಕಾಶಿ ಯಾತ್ರೆ ಅರ್ಥ ಏನು ಅಂದ್ರೆ, ಹುಡುಗ ಬ್ರಹ್ಮಚರ್ಯ ಆಶ್ರಮ ಮುಗ್ದಿದೆ, ನಾನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕಾಶಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ವಧುವಿನ ತಂದೆ ತಾಯಿ ಏನ್ ಹೇಳ್ತಾರೆ ಅಂದ್ರೆ, ಆ ಹುಡುಗನ್ನ ನಿಲ್ಸಿ ನನ್ನ ಮಗಳನ್ನ ನಿನಗೆ ದಾರೆ ಎರೆದು ಮದುವೆ ಮಾಡ್ಕೊಡ್ತೀನಿ, ಮದುವೆ ಮಾಡ್ಕೊಂಡು ನನ್ನ ಮಗಳ ಜೊತೆಗೆ ಪಾಣಿಗ್ರಹಣ ಮಾಡಿ ಕರ್ಕೊಂಡು ಹೋಗು ಅಂತ ಅರ್ಥ. ಏನ್ ಮಾಡ್ತೀಯ ಅಣ್ಣ, ಕಾಶಿಗೆ ಹೋಗ್ಬಿಡ್ತೀಯಾ? ನೋಡು, ಸರಿಯಾಗಿ ಯೋಚನೆ ಮಾಡು, ನಿಂಗೆ ಇನ್ನ ಟೈಮ್ ಇದೆ. ಮದುವೆ ಮಾಡ್ಕೊಂಡು ಸುಮ್ಮನೆ ಇಲ್ಲೇ ಇದ್ಬಿಡು. ಅವನೆಲ್ಲ ಹೋಗ್ತಾನೆ, ಹನಿಮೂನ್ ಯೋಚನೆಯಲ್ಲಿ ತೇಲಾಡ್ತಿರ್ತಾನೆ ಅಲ್ವೇನೋ ಜೀವ. ಸುಮ್ಮನಿರಮ್ಮ. ಯಾರು ಏನೇ ಹೇಳಿದ್ರು ಹುಡುಗ ಕಾಶಿಗೆ ಹೋಗಕ್ಕೆ ತಯಾರಿ ನಡೆಸ್ಬಿಟ್ಟಿದ್ದಾನೆ. ನೀವು ಹೋಗಿ ಅವನ್ ತಡಿದೇ ಇದ್ರೆ ಅವನ್ ಸಂಸಾರನೇ ಬೇಡ ಅಂತ ಸನ್ಯಾಸಿ ದೀಕ್ಷೆ ತಗೊಂಡ್ಬಿಡ್ತಾನೆ. ಆಮೇಲಿಂದ ಇವನ್ನ ಯಾರು ತಡೆಯೋಕೆ ಆಗಲ್ಲ. ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ 7 ಹೆಜ್ಜೆ ಇಡಪ್ಪ. ಲೆಕ್ಕ ತಪ್ಪಬೇಡಪ್ಪ, ಲೆಕ್ಕ ಮಾಡಿ 7 ಹೆಜ್ಜೆ ಇಡಬೇಕು. ಯಾಮಾರಿ 1 ಹೆಜ್ಜೆ ಎಕ್ಸ್ಟ್ರಾ ಇಟ್ರು ಕಾಶಿ ಯಾತ್ರೆ ಫಿಕ್ಸ್, ಹನಿಮೂನ್ ಕ್ಯಾನ್ಸಲ್. ಗೌತಮ್ ತಡೀರಿ. ಶಾಸ್ತ್ರಿಗಳೇ, ಹೊರಡೋಣ. ಅಯ್ಯೋ ದೇವ್ರೆ, ನೀವು ಶಾಸ್ತ್ರನೇ ತಪ್ತಾ ಇದ್ದೀರಲ್ವಾ? ಹುಡುಗ ನಿಲ್ಲಿಸ್ಬೇಕದ್ದು ಹುಡುಗಿ ಸ್ವಂತ ಅಣ್ಣ ಅಲ್ವಾ? ಇಂಥ ಸಮಯದಲ್ಲಿ
ಅವ್ರು ಇಲ್ಲಿ ಇರ್ಬೇಕಲ್ವಾ? ಒಂದು ನಿಮಿಷ ಕರ್ಕೊಂಡ್ಬಿಡ್ತೀನಿ. ಅವಳು ನನ್ನ ತಂಗಿ ಅಷ್ಟಲ್ಲ ನನ್ನ ಮಗಳು. ಟೀಕೆಗೆ ಯಾಕೋ ನನ್ನ ಅಳಿಯ ಮನೆ ತೊಳಿ ಆಗ್ತಾ ಇದ್ದಾನೆ. ಗುಡ್ಸಿ ಗುಂಡಾಂತರ ಮಾಡೋ ಥರ ಕಾಣ್ತಾನೆ. ನನಗೊಂದು ಮೋರಲ್ ಸೈನ್ಸ್ ಕ್ಲಾಸ್ ತಗೋಬೇಕು ಅರ್ಜೆಂಟಾಗಿ. ಸಿಸ್ಟರ್ ಒಂದು ನಿಮಿಷ, ನೀವು ಹೊರಟಿರಿ, ನಾ ಬಂದೆ. ಕರೆಕ್ಟ್ ಟೈಮಿಗೆ ಬಂದೆ ಸಿಸ್ಟರ್. ಏನಾಯ್ತು? ಅಲ್ಲಿ ಶಾಸ್ತ್ರಿಗಳು ಕಾಶಿ ಗಂಟೆ ಇಳಿಸೋದಕ್ಕೆ ಹುಡುಗಿ ಕಡೆಯವ್ರು ಎಲ್ಲಿ ಅಂತ ಕೇಳ್ತಿದ್ದಾರೆ. ಜಯದೇವ್ ಅಣ್ಣನಾಗ ಅಲ್ಲಿ ಇರ್ಬೇಕಾ ಬೇಡವಾ? ಅಲ್ಲಿ ಇರದೆ ಊರೆಲ್ಲ ಅಲ್ಲಿತಾ ಇದ್ದಾನೆ. ಶಾಸ್ತ್ರಿಗಳು ಕಾಯ್ತಾ ಇದ್ದಾರೆ. ವಾಟ್ ಟು ಡೂ ಸಿಸ್ಟರ್? ಅವ್ನು ಅಲ್ಲಿಲ್ವಾ? ಕಾಲ್ ಮಾಡೋಣ. ನೋ ಯೂಸ್ ಸಿಸ್ಟರ್. ಫೋನಿಗೆ ಸಿಕ್ಕಿದ್ರೆ ನಾನೇ ಹುಚ್ಚಿನ ಥರ ಹುಡ್ಕೊಂಡು ಅಲ್ಲಿದ್ದೆ ಹೇಳು. ಸರಿ ಬಾ ಸಿಸ್ಟರ್. ಅಲ್ಲಿ ಜೈ, ನಿನ್ ಎಲ್ಲೆಲ್ಲ ಹುಡ್ಕೋದು? ಅಲ್ಲ, ಅಲ್ಲಿ ನಡೀತಾ ಇರೋದು ನಿನ್ ತಂಗಿ ಮದುವೆ ಅಂತ ನೆನಪಿದ್ಯಲ್ವಾ? ಕೂಲ್. ವಾಟ್ಸ್ ದ ಮ್ಯಾಟರ್? ಅಯ್ಯೋ ದೇವ್ರೆ, ಇದೆಂತ ಪ್ರಶ್ನೆ ಹೇಳಿದಯ್ಯ? ನಿನ್ ತಂಗಿ ಮದುವೆ ಅನ್ನೋದೇ ಮ್ಯಾಟ್ರು. ಅಲ್ಲಿ ಕಾಶಿ ಗಂಟು ಇಳಿಸೋ ಶಾಸ್ತ್ರ ನಡೀತಾ ಇದೆ. ಮಹಿಮನ್ ಅಣ್ಣನಾಗಿ ಜೀವನ್ ಕಾಲ್ ತೊಳೆದು ಕಾಶಿ ಗಂಟು ಇಳಿಸೋ ಬದಲು ನೀನ್ ಇಲ್ಲಿದ್ಯಲ್ಲ. ವಾಟ್? ನಾನು ಅವ್ನ ಕಾಲ್ ತೊಳಿಬೇಕಾ? ಸೋ ಸಿಲ್ಲಿ. ನಾನು ಕೆಲಸ ಮಾಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ ಮಾಮ್ ನೀವು? ಸಾಧ್ಯನೇ ಇಲ್ಲ. ಇದೇನು ಹೀಗೆ ಹೇಳ್ತಾ ಇದೆಯಾ? ಅಶ್ವಿನಿ ಮದುವೆಯಲ್ಲಿ ಈ ಶಾಸ್ತ್ರ ನೀನೇ ತರ ಮಾಡಿದ್ದು, ಅದನ್ನೇ ಈಗ ಮಾಡೋದಕ್ಕೆ ಏನು ಪ್ರಾಬ್ಲಮ್? ಪ್ರಾಬ್ಲಮ್ ಇದೆ. 1 ಈಗೋ, ಪ್ರೆಸ್ಟೀಜ್. ಮಾಮ್ ಲಿಸನ್, ಅಶ್ವಿನಿ ಕೇಸೇ ಬೇರೆ, ಈ ಕೇಸೇ ಬೇರೆ ಮಾಮ್. ಅಶ್ವಿನಿ ಗಂಡ ಇದ್ದಾನಲ್ಲ ಅರುಣ್, ಅವನಾದ್ರೂ ಅಟ್ಲೀಸ್ಟ್ ನಮ್ಮ ಹತ್ತತ್ರಕ್ಕಿದ್ದಾನೆ ಸ್ಟೇಟಸ್ ಅಲ್ಲಿ. ಆದ್ರೆ ಇವನು ಮಾಮ್ ಈಸ್ ಅನ್ ಆಫ್ಟರ್ ಆಲ್ ಆರ್ಡಿನರಿ ಮಿಡಲ್ ಕ್ಲಾಸ್ ಹುಡುಗ ಮಾಮ್. ಅವನೆಲ್ಲಿ ಇವನೆಲ್ಲಿ? ನಾನು ಹೋಗಿ ಇವನ್ ಕಾಲ್ ತೊಳೆದು ಬೆಗ್ಗರ್ ತರ ಕಾಶಿ ಯಾತ್ರೆಗೆ ಹೋಗ್ಬೇಡಪ್ಪ, ನನ್ನ ತಂಗಿಗೆ ಕನ್ಯಾದಾನ ಮಾಡ್ಕೊಡ್ತೀನಿ, ಅವಳು ಕನ್ಯಾ ಸೆರೆ ಬಿಡಿಸು ಅಂತ ನೈಸ್ ಮಾಡಿ ಬೆಣ್ಣೆ ಹಚ್ಬೇಕಾ? ನೋ ಬೇ, ಚಾನ್ಸೇ ಇಲ್ಲ. ಅಲ್ಲಜಿ, ಅವನು ಮಹಿಮನ್ನ ಮದುವೆ ಆಗ್ತಿರೋನು ಅಂದಮೇಲೆ ಈ ಕೆಲಸ ನೀನೇ ಮಾಡಬೇಕು. ಅದೇ ಶಾಸ್ತ್ರ. ಅಲ್ಲಿ ಎಲ್ರು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಅಲ್ಲಿ ಯಾರೋ ನನಗೋಸ್ಕರ ಕಾಯ್ತಿದ್ರೆ ಅಂತ ನಾನು ಹೋಗಿ ಇನ್ನೊಬ್ಬನ ಕಾಲ್ ತೊಳೆಯೋಕ್ಕಾಗಲ್ಲ ಮಾಮ್. ಮಾಮ್ ಲಿಸನ್, ಬೇಕಾದ್ರೆ ಲವ್ ಮಾಡಿರೋ ತಪ್ಪಿಗೆ ಮಹಿಮಾ ಅವನನ್ನ ಗಂಡ ಅಂತ ಒಪ್ಕೋಬಹುದು, ಆದರೆ ನಾನು ಅವನನ್ನ ಬಾಬಾ ಚಾನ್ಸೇ ಇಲ್ಲ. ನೋ ವೇ. ಅಲ್ಲಿರೋರೆಲ್ಲ ಏನು ಅನ್ಕೋಬೇಡ, ನಾವು ಅವ್ರಿಗೆ ಏನು ಆನ್ಸರ್ ಮಾಡೋದು? ಹೌದು ನಿಮ್ಮಯ್ಯ, ಇದು ನಮ್ಮ ಮರ್ಯಾದೆ ಪ್ರಶ್ನೆ ಕಣೋ. ಬೇಕಾದ್ರೆ ಕಣ್ಣು ಮುಚ್ಕೊಂಡು ಕಾಲ್ ತೊಳಿ. ಮಾಮ್ಸ್, ನೀನು ಎಷ್ಟೇ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರು ನನ್ನ ಉತ್ತರ ಇಷ್ಟೇನೆ, ನೋ ನೋ ನೋ. ಮಾಮ್, ಒಂದು ವೇಳೆ ಇವಾಗ ನೀನು ಹೇಳ್ತಿದ್ದೆ ಅಂತ ಬಂದು ನಾನು ಅವ್ನ ಕಾಲ್ ತೊಳೆದ್ರೆ ನನ್ನ ಹೀಗೋಗಿ ನನ್ನ ಸ್ಲಿಪ್ಪರ್ ತಗೊಂಡು ನಾನೇ ಹೊಡ್ಕೊಂಡಂಗಿರುತ್ತೆ. ಸೊ ನಾನು ಈ ಶಾಸ್ತ್ರಕ್ಕೆ ಕೂರ್ತಿಲ್ಲ. ದಟ್ಸ್ ಇಟ್. ನೀವೇನು ಮಾಡ್ಕೋತೀರೋ ಅದು ನಿಮಗೆ ಬಿಟ್ಟಿದ್ದು, ನನ್ನನ್ನು ಮಾತ್ರ ಅದಕ್ಕೆ ಎಳಿಬೇಡಿ. ನೀವಿಬ್ರು ಯಾಕೆ ಇಷ್ಟೊಂದು ವರಿ ಮಾಡ್ಕೊಂಡಿದ್ದೀರಾ? ಈ ಕೆಲಸನ ಒಂದು ವೇಳೆ ನಾನು ಮಾಡಿಲ್ಲ ಅಂದ್ರೆ ಮಾಡೋದಿಕ್ಕೆ ಅಂತ ಒಬ್ಬ ಇದ್ದಾನಲ್ಲ, ನಮ್ಮಣ್ಣ ಮಿಸ್ಟರ್ ಗೌತಮ್ ಶ್ರೀರಾಮಚಂದ್ರ ಪಾರ್ಟ್ 2. ತಂಗಿಗೋಸ್ಕರ ಬರೀ ಆ ಹುಡುಗನ ಕಾಲಲ್ಲ, ಅವ್ರ ಮನೆ ಕಾರ್ ತೊಳೆಯೋಕ್ಕೂ ಅವನು ರೆಡಿನೇ. ಎಮೋಷನಲ್ ಫುಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಿಸ್ಟರ್ ಗೌತಮ್. ಕರೆಕ್ಟಾಗಿ ಹೇಳಿದಾಳಿ ಮಯ್ಯ, ಒಳ್ಳೆ ಐಡಿಯಾ ಕೂತಿದ್ಯಾ. ಸಿಸ್ಟರ್, ಇನ್ಯಾಕೆ ತಡ ಮಾಡೋದು? ಬಾ ಅಣ್ಣ, ಸುಮ್ಮನೆ ಇರೋ, ಬಾ, ನಾ ಹೇಳ್ದಷ್ಟು ಕೇಳು. ಸರಿ, ನೀನು ಬಂದ ಜೊತೆಗೆ ನಿಂತ್ಕೋ. ಮಾಮ್, ಶಾಸ್ತ್ರನೇ ಮಾಡೋದಿಲ್ಲ ಅಂದ್ಮೇಲೆ ನಾನು ಯಾಕಲ್ಲಿ? ಶಾಸ್ತ್ರಕ್ಕೆ ಬರಬೇಡ, ಮನೆಯವನಾಗಿ ಬಂದು ನಿಂತ್ಕೋ. ಸುಮ್ಮನೆ ಬಾರೋ. ಏನೋ ನಿಂತಿದ್ದೆ, ಬಾರೋ. ಅಮ್ಮ, ನಾನು ಇನ್ನು ಎಷ್ಟೊತ್ತು ಹೀಗೆ ನಿಂತಿರ್ಬೇಕು? ಅಲ್ವ ಜೀವ, ಲವ್ ಮಾಡೋವಾಗಿರೋ ಪೇಷನ್ಸು ಮದ್ವೆ ಮಾಡ್ಕೊಳ್ಳೋವಾಗ್ಲೂ ಇರ್ಬೇಕು ತಾನೆ. ಮದ್ವೆ ಆಗೋ ಹುಡುಗಿಗೆ ಒಂದ್ ರಾತ್ರಿ ಮೆಸೇಜ್ ಕಳ್ಸಿದ್ರೆ ಅದ್ರ ರಿಪ್ಲೈಗೋಸ್ಕರ ಬೆಳಗ್ಗೆವರೆಗೂ ಕಾಯ್ತೀರಾ. ಇದಕ್ ಕಾಯಕ್ಕಾಗಲ್ವಾ?
ಕಾಯಿ ಸ್ವಲ್ಪ. ಯಾಕೋ ಯಾರು ಬರೋ ತರ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಕಾಶಿ ಯಾತ್ರೆಗೆ ಟಿಕೆಟ್ ಬುಕ್ ಮಾಡಕ್ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಶಿಶು ಸುಮ್ಮನೆ ಇರಮ್ಮ, ಬಾಯ್ ಬಿಟ್ರೆ ಅಪಶಕುನ ಮಾತಾಡ್ತೀಯಲ್ಲ.